2014 ಅಕ್ಟೋಬರ್ 3ರಂದು ಪ್ರಧಾನಿ ನರೇಂದ್ರ ಮೋದಿಯವರ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನ ಮೊದಲ ಸಂಚಿಕೆ ಪ್ರಸಾರವಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕರೊಂದಿಗೆ ನೇರವಾಗಿ ಸಂವಾದ ನಡೆಸುವುದು ಮತ್ತು ಅವರ ಅಭಿಪ್ರಾಯಗಳು, ಕಾಳಜಿಗಳು ಹಾಗೂ ಸಲಹೆಗಳನ್ನು ಚರ್ಚಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು. 2014 ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದು ಹಮ್ಮಿಕೊಂಡಿದ್ದ ಸ್ವಚ್ಛತಾ ಅಭಿಯಾನದ ಕುರಿತು ಮೊದಲ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದರು. ಸ್ವಚ್ಛತಾ ಅಭಿಯಾನವು ಕೇವಲ ಸರ್ಕಾರದ ಆಂದೋಲನವಾಗದೆ ಇಡೀ ದೇಶದ ಆಂದೋಲನವಾಗಬೇಕು ಮತ್ತು ಅದರಲ್ಲಿ ಎಲ್ಲಾ ನಾಗರಿಕರ ಭಾಗವಹಿಸುವಿಕೆ ಇರಬೇಕು ಎಂದು ಅವರು ಹೇಳಿದ್ದರು. ಇದರೊಂದಿಗೆ ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಕೃಷಿ, ಶಿಕ್ಷಣ, ಉದ್ಯೋಗ ಮತ್ತು ಮಹಿಳಾ ಸಬಲೀಕರಣ ಕುರಿತು ಕೂಡ ಚರ್ಚೆ ನಡೆಸಿದ್ದರು. ಕಾರ್ಯಕ್ರಮವನ್ನು ಮೂಲತಃ ಹಿಂದಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆಯಾದರೂ ಇದನ್ನು ದೇಶದ ಅನೇಕ ಭಾಷೆಗಳಲ್ಲಿ ಅನುವಾದಿಸಲಾಗುತ್ತದೆ ಮತ್ತು ಪ್ರಸಾರ ಮಾಡಲಾಗುತ್ತದೆ. ಇದರಿಂದ ದೇಶಾದ್ಯಂತದ ಜನರು ಅದನ್ನು ಅರ್ಥೈಸಿಕೊಳ್ಳಬಹುದು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ದೂರದರ್ಶನ ಮತ್ತು ವಿವಿಧ ಡಿಜಿಟಲ್ ವೇದಿಕೆಗಳಲ್ಲಿ ಪ್ರಸಾರ ಮಾಡಲಾಗುತ್ತದೆ. 1977 ಅಕ್ಟೋಬರ್ 3ರಂದು ಭಾರತದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರನ್ನು ಭ್ರಷ್ಟಾಚಾರ ಪ್ರಕರಣದಲ್ಲಿ ಬಂಧಿಸಲಾಯಿತು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅವರ ಸರ್ಕಾರ ತೆಗೆದುಕೊಂಡ ಕೆಲವು ನಿರ್ಧಾರಗಳು ಮತ್ತು ಭ್ರಷ್ಟಾಚಾರದ ಆರೋಪಗಳಿಗೆ ಸಂಬಂಧಿಸಿ ಬಂಧನವಾಗಿತ್ತು. ಇಂದಿರಾ ಗಾಂಧಿ 1975ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದರು. ಅದು 21 ತಿಂಗಳ ಕಾಲ ನಡೆಯಿತು. ಆ ಸಮಯದಲ್ಲಿ ಅನೇಕ ವಿರೋಧ ಪಕ್ಷದ ನಾಯಕರನ್ನು ಬಂಧಿಸಲಾಗಿತ್ತು. ಪತ್ರಿಕಾ ಸೆನ್ಸಾರ್ ಮಾಡಲಾಯಿತು ಮತ್ತು ಸರ್ಕಾರವು ತನ್ನ ವಿರೋಧಿಗಳ ಮೇಲೆ ಕಠಿಣವಾದ ದಬ್ಬಾಳಿಕೆಯನ್ನು ನಡೆಸಿತು. ಅದರ ನಂತರ ಈ ದಿನದಂದು ಇಂದಿರಾ ಗಾಂಧಿಯವರನ್ನು ಭ್ರಷ್ಟಾಚಾರ ಮತ್ತು ಅಧಿಕಾರ ದುರುಪಯೋಗದ ಆರೋಪದ ಮೇಲೆ ಬಂಧಿಸಲಾಯಿತು. ಪ್ರಧಾನಿ ಹುದ್ದೆಯನ್ನು ದುರುಪಯೋಗಪಡಿಸಿಕೊಂಡು ಭ್ರಷ್ಟಾಚಾರ ಎಸಗಿ ಅಧಿಕಾರ ಉಳಿಸಿಕೊಳ್ಳಲು ತಪ್ಪು ವಿಧಾನಗಳನ್ನು ಅನುಸರಿಸಿದ್ದಾರೆ ಎಂಬ ಆರೋಪ ಅವರ ವಿರುದ್ಧ ಇತ್ತು. ತುರ್ತು ಪರಿಸ್ಥಿತಿಯಲ್ಲಿ ಅವರು ತೆಗೆದುಕೊಂಡ ಕೆಲವು ನಿರ್ಧಾರಗಳು, ಉದಾಹರಣೆಗೆ ಬಲವಂತದ ಸಂತಾನಹರಣ ಅಭಿಯಾನ ಮತ್ತು ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಮೇಲೆ ಹೇರಿದ ನಿರ್ಬಂಧಗಳು ಸಹ ಬಲವಾಗಿ ಟೀಕಿಸಲ್ಪಟ್ಟವು. ತುರ್ತು ಪರಿಸ್ಥಿತಿಯು ಹೆಚ್ಚಿನ ಸಾರ್ವಜನಿಕ ಅಸಮಾಧಾನಕ್ಕೆ ಕಾರಣವಾಯಿತು ಮತ್ತು ಇಂದಿರಾ ಗಾಂಧಿಯವರ ಕಾಂಗ್ರೆಸ್ ಪಕ್ಷವು 1977ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಅನುಭವಿಸಿತು. ಜನತಾ ಪಕ್ಷವು ಪ್ರಮುಖ ಗೆಲುವು ಸಾಧಿಸಿ ಮೊರಾರ್ಜಿ ದೇಸಾಯಿ ಅವರು ದೇಶದ ಹೊಸ ಪ್ರಧಾನಿಯಾದರು. ನಾಯಬ್ ಸುಬೇದಾರ್ ಸುಭಾಷ್ ಚಂದ್ರ ಹುತಾತ್ಮರಾದರು. ನಂತರ ಅವರ ಶೌರ್ಯ ಮತ್ತು ಅಸಾಧಾರಣ ಧೈರ್ಯಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಅಶೋಕ ಚಕ್ರವನ್ನು ನೀಡಲಾಯಿತು. ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾದ ಜಿಲ್ಲಾ ಕಮಾಂಡರ್ ಸೇರಿದಂತೆ ಕೆಲವು ಹಾರ್ಡ್ ಕೋರ್ ಭಯೋತ್ಪಾದಕರು ಬಂಡಿಪೋರಾ ಜಿಲ್ಲೆಯಲ್ಲಿ ಇದ್ದಾರೆ ಎಂದು ಭದ್ರತಾ ಪಡೆಗಳಿಗೆ ಗುಪ್ತಚರ ಮಾಹಿತಿ ದೊರೆತಿತ್ತು ಎಂದು ಹೇಳಲಾಗಿದೆ. ಅದರ ನಂತರ ಹುಡುಕಾಟ ಮತ್ತು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲು ನಿರ್ಧರಿಸಲಾಯಿತು. ನಾಯಬ್ ಸುಬೇದಾರ್ ಸುಭಾಷ್ ಚಂದ್ರ ಮತ್ತು ಅವರ ಸಹಚರರು ಯೋಜನೆಯಂತೆ ಬಂಡಿಪೋರಾದ ಶಂಕಿತ ಪ್ರದೇಶವನ್ನು ತಲುಪಿ ಶೋಧ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದರು. ಸ್ವಲ್ಪದರಲ್ಲಿ ಭಾರತೀಯ ಸೈನಿಕರು ಭಯೋತ್ಪಾದಕರೊಂದಿಗೆ ಭೀಕರ ಎನ್ಕೌಂಟರ್ ನಡೆಸಿದರು. ನಾಯಬ್ ಸುಬೇದಾರ್ ಸುಭಾಷ್ ಚಂದ್ರ ಇದರ ನೇತೃತ್ವ ವಹಿಸಿ ಭಯೋತ್ಪಾದಕರ ವಿರುದ್ಧ ಹೋರಾಡಿದರು. ಭಯೋತ್ಪಾದಕ ಸಂಘಟನೆಯ ಜಿಲ್ಲಾ ಕಮಾಂಡರ್ ಸೇರಿದಂತೆ 2 ಭಯೋತ್ಪಾದಕರನ್ನು ಹೊಡೆದುರುಳಿಸುವಲ್ಲಿ ಪಡೆಗಳು ಯಶಸ್ವಿಯಾದವು. ಆದರೆ ಭಾರೀ ಗುಂಡಿನ ಚಕಮಕಿಯಲ್ಲಿ ನಾಯಬ್ ಸುಬೇದಾರ್ ಸುಭಾಷ್ ಚಂದ್ರ ಅವರಿಗೆ ಹಲವು ಗುಂಡುಗಳು ತಗುಲಿ ಗಂಭೀರವಾಗಿ ಗಾಯಗೊಂಡಿದ್ದರು. ನಂತರ ಅವರು ಹುತಾತ್ಮರಾದರು. 2010 ಅಕ್ಟೋಬರ್ 3ರಂದು ಭಾರತವು ಮೊದಲ ಬಾರಿಗೆ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಯೋಜಿಸಿತು. 2010 ಅಕ್ಟೋಬರ್ 3 ಮತ್ತು 14ರ ನಡುವೆ ದೆಹಲಿಯಲ್ಲಿ ಪಂದ್ಯಗಳನ್ನು ನಡೆಸಲಾಗಿತ್ತು. ಇದು 19ನೇ ಕಾಮನ್ವೆಲ್ತ್ ಕ್ರೀಡಾಕೂಟ ಮತ್ತು ಭಾರತವು ಮೊದಲ ಬಾರಿಗೆ ಆಯೋಜಿಸಿದ್ದ ಪ್ರತಿಷ್ಠಿತ ಕ್ರೀಡಾಕೂಟ. 71 ದೇಶಗಳ ಒಟ್ಟು 6081 ಕ್ರೀಡಾಪಟುಗಳು ಈ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ್ದರು. ಈ ಪಂದ್ಯಗಳಲ್ಲಿ ಭಾರತದ ಅಥ್ಲೀಟ್ಗಳು 38 ಚಿನ್ನ, 27 ಬೆಳ್ಳಿ ಮತ್ತು 36 ಕಂಚಿನ ಪದಕಗಳನ್ನು ಗೆದ್ದಿದ್ದರು. ಈ ಮೂಲಕ ಆಸ್ಟ್ರೇಲಿಯಾ ನಂತರ ಭಾರತ 2ನೇ ಸ್ಥಾನದಲ್ಲಿತ್ತು. ಕಾರ್ಯಕ್ರಮದ ತಯಾರಿಯಲ್ಲಿ ಭಾರತ ಸರ್ಕಾರ ಮತ್ತು ದೆಹಲಿ ಆಡಳಿತವು ಹೊಸ ಕ್ರೀಡಾಂಗಣಗಳ ನಿರ್ಮಾಣ, ರಸ್ತೆಗಳು ಮತ್ತು ಸಂಚಾರ ವ್ಯವಸ್ಥೆಗಳ ಸುಧಾರಣೆಗಳು ಹಾಗೂ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಸೇರಿದಂತೆ ದೊಡ್ಡ ಪ್ರಮಾಣದ ಮೂಲಸೌಕರ್ಯ ಸುಧಾರಣೆಗಳನ್ನು ಕೈಗೊಂಡಿತ್ತು. ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭವು ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ 2010 ಅಕ್ಟೋಬರ್ 3ರಂದು ನಡೆಯಿತು. ಈ ಸಂದರ್ಭದಲ್ಲಿ ಭಾರತೀಯ ಸಂಸ್ಕೃತಿ, ಕಲೆ ಮತ್ತು ಪರಂಪರೆಯನ್ನು ಸುಂದರವಾಗಿ ಪ್ರದರ್ಶಿಸಲಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ಸುಮಾರು 70,000 ಕೋಟಿ ರೂಪಾಯಿಗಳ ಬಹುದೊಡ್ಡ ಮಟ್ಟಿನ ಹಗರಣವೂ ನಡೆದಿತ್ತು. ಅದನ್ನು ಕಾಮನ್ವೆಲ್ತ್ ಹಗರಣ ಎಂದು ಕರೆಯಲಾಗುತ್ತದೆ.
ಅಕ್ಟೋಬರ್ 3 ಜರ್ಮನಿಯಲ್ಲಿ ಜರ್ಮನ್ ಏಕತಾ ದಿನವಾಗಿ ಆಚರಿಸಲಾಗುತ್ತದೆ. ಈ ದಿನವು 1990ರಲ್ಲಿ ಪೂರ್ವ ಮತ್ತು ಪಶ್ಚಿಮ ಜರ್ಮನಿಯ ಪುನರೇಕೀಕರಣವನ್ನು ಸ್ಮರಿಸುತ್ತದೆ. ಎರಡನೆಯ ಮಹಾಯುದ್ಧದ ನಂತರ ಜರ್ಮನಿಯು 4 ವಿಜಯಶಾಲಿ ಶಕ್ತಿಗಳ ನಡುವೆ ವಿಭಜನೆಯಾಯಿತು. ಅವುಗಳೆಂದರೆ ಯುನೈಟೆಡ್ ಸ್ಟೇಟ್ಸ್, ಸೋವಿಯತ್ ಒಕ್ಕೂಟ, ಬ್ರಿಟನ್ ಮತ್ತು ಫ್ರಾನ್ಸ್. 1949ರಲ್ಲಿ ಪಶ್ಚಿಮ ಜರ್ಮನಿ ಮತ್ತು ಪೂರ್ವ ಜರ್ಮನಿ ಎಂಬ 2 ಪ್ರತ್ಯೇಕ ಜರ್ಮನ್ ರಾಜ್ಯಗಳನ್ನು ರಚಿಸಲಾಯಿತು. ಪಶ್ಚಿಮ ಜರ್ಮನಿಯು ಪ್ರಜಾಸತ್ತಾತ್ಮಕ ರಾಜ್ಯ ಮತ್ತು ನ್ಯಾಟೋದ ಭಾಗವಾಗಿತ್ತು. ಆದರೆ ಪೂರ್ವ ಜರ್ಮನಿಯು ಸಮಾಜವಾದಿ ರಾಜ್ಯವಾಗಿತ್ತು ಮತ್ತು ಸೋವಿಯತ್ ಒಕ್ಕೂಟದ ಪ್ರಭಾವಕ್ಕೆ ಒಳಪಟ್ಟಿತ್ತು. 1961ರಲ್ಲಿ ಬರ್ಲಿನ್ ಗೋಡೆಯನ್ನು ನಿರ್ಮಿಸಲಾಯಿತು. ಇದು 2 ಜರ್ಮನಿಗಳ ನಡುವಿನ ವಿಭಜನೆಯ ಸಂಕೇತವಾಯಿತು. 1980ರ ದಶಕದ ಉತ್ತರಾರ್ಧದಲ್ಲಿ ಪೂರ್ವ ಜರ್ಮನಿಯ ಜನರು ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವ ಬೇಕೆಂದು ಒತ್ತಾಯಿಸಲು ಪ್ರಾರಂಭಿಸಿದರು. ಬರ್ಲಿನ್ ಗೋಡೆಯು 1989ರ ನವೆಂಬರ್ 9ರಂದು ಕುಸಿಯಿತು. ಇದು ಜರ್ಮನ್ ಪುನರೇಕೀಕರಣಕ್ಕೆ ಪ್ರಮುಖ ತಿರುವು ನೀಡಿತು. ಈ ಘಟನೆಯ ನಂತರ 2 ಜರ್ಮನಿಗಳ ಏಕೀಕರಣದ ಪ್ರಕ್ರಿಯೆಯು ವೇಗ ಪಡೆಯಿತು. 1990ರ ಅಕ್ಟೋಬರ್ 3ರಂದು ಪಶ್ಚಿಮ ಮತ್ತು ಪೂರ್ವ ಜರ್ಮನಿಗಳು ಔಪಚಾರಿಕವಾಗಿ ಪುನಃ ಸೇರಿಕೊಂಡು ಏಕೀಕೃತ ಜರ್ಮನಿಯನ್ನು ರಚಿಸಿದವು. ಈ ಐತಿಹಾಸಿಕ ದಿನವನ್ನು ಜರ್ಮನ್ ಏಕತಾ ದಿನವೆಂದು ಆಚರಿಸಲಾಗುತ್ತದೆ.